ನಮಸ್ತೆ ಫ್ರೆಂಡ್ಸ್, vfashion ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಬ್ಲೌಸಲ್ಲಿ ಸಿಂಪಲಾಗಿ ಈಸಿಯಾಗಿ ಗ್ರ್ಯಾಂಡ್ ಲುಕ್ ಬರುವಂಥ ಡಿಸೈನ್ನ ಮಾಡೋದು ಹೇಗೆ ಅಂತ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ಸೊ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ತುಂಬ ಈಸಿ ಕೂಡ. ಸೊ ಫುಲ್ಲು ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಶುರು ಮಾಡೋಣ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಇದು ಬಂದು ಮೇನ್ ಫ್ಯಾಬ್ರಿಕ್ಕು. ಸೊ ಇದು ಬಂದು ಲೈನಿಂಗು. ಸೊ ಫಸ್ಟು ನಾನು ಲೈನಿಂಗ್ ಮೇಲೆ ಬ್ಯಾಕ್ನ ನಾನು ಯಾವ ಶೇಪ್ ಹಾಕ್ತೀನಿ ಅಂತ ನಾನು ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಇವ್ರದ್ದು ನಾನು ಡೀಪ್ ನೆಕ್ ಇರೋದ್ರಿಂದ 2 ಇಂಚು ನೆಕ್ ಆಗಲ ಇಟ್ಟಿದ್ದೀನಿ. ಸೊ ನೆಕ್ ಡೀಪ್ ಬಂದು ರೆಡಿ 10.5 ಬೇಕು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ನಾನು 11 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ನಾನು ಒಂದು 3.5 ಇಂಚಿಗೆ ಬ್ರಾಡ್ ಇಡ್ತಾ ಇದ್ದೀನಿ. 3.5 ಇಂಚಿಗೆ ಬ್ರಾಡ್ ಇಡ್ತಾ ಇದ್ದೀನಿ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ನೋಡಿ, ಈ ರೀತಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ರೌಂಡ್ ಶೇಪ್ ಹಾಕೊಳ್ಳೋಣ. ಸ್ವಲ್ಪ ಪರ್ಫೆಕ್ಟ್ ಪಾಟ್ನೆಕ್ ಬರಲ್ಲ, ಸ್ವಲ್ಪ ಪಾಟ್ನೆಕ್ ಶೇಪ್ ಬರುತ್ತಿದ್ದು ನೋಡಿ, ಸಿಂಪಲಾಗಿ ಸೊ ಪಾಟ್ನೆಕ್ ಶೇಪೇ ಹಾಕಬೇಕಂತೇನಿಲ್ಲ, ನೀವು ಬೇಕಾದರೆ ಎಕ್ಸಾಕ್ಟ್ ರೌಂಡ್ ಶೇಪ್ ಕೂಡ ಹಾಕ್ಕೊಳ್ಬೋದು. ಸೊ ಇಲ್ಲಿ ನಾನು ಸ್ವಲ್ಪ ಪಾಟ್ನೆಕ್ ಶೇಪ್ನ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಟರ್ನ್ ಮಾಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡಾಗ ನೋಡಿ, ಇಲ್ಲಿ ಪ್ರಿಂಟ್ ಬಂದಿರುತ್ತೆ. ಸೊ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ. ಈ ರೀತಿ. ಸೊ ಆಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ನೋಡಿ, ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಂಡಿದ್ದೀನಿ, ಅದ್ರ ಮೇಲೆ ಲೈನಿಂಗ್ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಈ ರೀತಿ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡಿಕೊಂಡು ಇಲ್ಲಿ ಏನು ಮಾರ್ಕ್ ಇದೆ ಸೊ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಈಗ ನಾವೇನು ಸ್ಟಿಚ್ ಹಾಕಿದ್ದೀವಿ ಅದರಿಂದ ಪಕ್ಕ ಒಂದು 1/4 ಇಂಚಷ್ಟು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡಿ ತಗೊಳ್ಳೋಣ. ಈ ರೀತಿ ನಾಚ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಟರ್ನ್ ಮಾಡಿಕೊಂಡು ಎಡ್ಜ್ ಸ್ಟಿಚ್ ಹಾಕ್ಕೊಳ್ಳಿ. ಸೊ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ಸೊ ಈಗ ಎಡ್ಜ್ ಸ್ಟಿಚ್ ಹಾಕೊಳ್ಳೋಣ. ಸೊ ಈ ರೀತಿ ಎಡ್ಜ್ ಸ್ಟಿಚ್ ಹಾಕ್ಕೊಂಡು ಈಗ ಟರ್ನ್ ಮಾಡಿಕೊಂಡು ಲೈನಿಂಗ್ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಪಟ್ಟಿ ಪೀಸ್ ಕಟ್ಕೊಳ್ಳೋಣ. ಸೊ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಸೊ ಈ ರೀತಿ ರೆಡಿ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ, ಇದು ಬಂತು ಸ್ಯಾರಿ ಕಾಂಬಿನೇಷನಲ್ಲಿ ನಾನು ಈ ಪೀಸ್ ತೊಗೊಂಡಿದ್ದೀನಿ. ಸೊ ಇದ್ರ ಅಗಲ ಬಂದುಬಿಟ್ಟು 2.5 ಇಂಚು. ಸೊ ನೋಡಿ, ಇದ್ರ ಅಗಲ ಬಂದು 2.5 ಇಂಚು. ಸೊ ಸ್ಯಾರಿನಲ್ಲಿ ತೊಗೊಂಡು ಈ ರೀತಿ ಪೀಸ್ ಮಾಡಿಕೊಂಡು ಲಾಂಗ್ ಪೀಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ಇನ್ನೊಂದು ಪೀಸ್ ತೊಗೊಂಡಿದ್ದೀನಿ. ಇದು ಬಂದು ಬ್ಲೌಸ್ ಪೀಸಲ್ಲಿ ಮಿಕ್ಕಿರುತ್ತಲ್ಲ ಪೀಸು, ಅದರಲ್ಲಿ ಈ ರೀತಿ 2 ಇಂಚು ನೋಡಿ, ಇದರ ಅಗಲ ಬಂದು 2 ಇಂಚು, ಇದರ ಅಗಲ ಬಂದು 2.5 ಇಂಚು, ಇದರ ಅಗಲ ಬಂದು 2 ಇಂಚು. ಚಿಕ್ಕ ಚಿಕ್ಕ ಪೀಸ್ನೆಲ್ಲ ನೋಡಿ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಲಾಂಗ್ ಪೀಸ್ ಮಾಡ್ಕೊಂಡಿದ್ದೀನಿ.
ಸೊ ಈಗ ನೋಡಿ ಸೀದಾ ಹಾಕ್ಕೊಳ್ಳಿ, ಇದನ್ನು ಉಲ್ಟಾ ಹಾಕ್ಕೊಳ್ಳಿ. ಈ ಪೀಸು ಸೀದಾ ಹಾಕ್ಕೊಳ್ಳಿ. ನೋಡಿ ಇದು ಬಂದು ಸೀದಾ, ಇದು ಬಂದು ಉಲ್ಟಾ. ಸೊ ಇದನ್ನು ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಕೊಂಡು 1/4 ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ, ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಈ ಪೀಸ್ ಏನಿದೆ ನಾನು 2 ಜಾಯಿನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲಾಂಗ್ ಇದ್ದರೆ ಭಾಳ ಒಳ್ಳೆಯದು, ಬಟ್ಟೆ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಇನ್ ಕೇಸ್ ನಿಮ್ಮ ಹತ್ರ ಸ್ಯಾರಿ ಕಾಂಬಿನೇಷನ್ ಇಲ್ಲ ಅಂದರೆ ಬ್ಲೌಸ್ ಈ ಕಲರ್ ಬಂದು ಇದು ಸ್ಯಾರಿ ಬಂದು ರೆಡ್ ಕಲರ್ ಬಂದಿದೆ. ಸೊ ಈ ರೀತಿ ಇಲ್ಲ ಅಂದರೆ ನೀವು ಇದಕ್ಕೆ ಕಾಂಬಿನೇಷನಲ್ಲಿ ಮ್ಯಾಚ್ ಆಗೋ ಪೀಸ್ ತೊಗೊಳ್ಳಿ. ಕೆಲವರಿಗೆ ಬ್ಲೌಸ್ ಪೀಸಲ್ಲಿ ಹೆವಿ ಸೈಜ್ ಇದ್ದರೆ ಬ್ಲೌಸ್ ಪೀಸ್ ಮಿಗಲ್ಲ. ಸೊ ಆವಾಗ ಇದಕ್ಕೆ ರೀಚ್ ಆಗುವಂಥ ಕಲರ್ ಬಟ್ಟೆ ತೊಗೊಂಡು ಮಾಡಿದ್ರು ಓಕೆ, ಏನು ತೊಂದರೆ ಇಲ್ಲ. ನನಗೆ ಬ್ಲೌಸ್ ಪೀಸಲ್ಲೇ ಮಿಕ್ಕಿದೆ, ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಸ್ಟಿಚ್ ಮಾಡಿಕೊಂಡು ನೋಡಿ, ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸೊ ನೋಡಿ ಈ ಥರ ನೋಡಿ ಇಲ್ಲಿ ಈಕ್ವಲ್ ಇಟ್ಕೊಳ್ಳಿ. ಈ ಪೀಸು ಎರಡು ಇಲ್ಲಿ ಈಕ್ವಲ್ ಇಟ್ಕೊಳ್ಳಿ. ಸೊ ಆವಾಗ ಇಲ್ಲಿ ಪೈಪಿಂಗ್ ಥರ ಬರುತ್ತೆ. ಏನಕ್ಕೆ ಅಂದರೆ ನಾವಿದು 2.5 ಇಂಚ್ ತೊಗೊಂಡಿದ್ದೀವಿ, ಇದು 2 ಇಂಚ್ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಇದೆರಡು ಈಕ್ವಲ್ ಇಟ್ಟುಕೊಂಡಾಗ ಇದು ಪೈಪಿಂಗ್ ಥರ ಬರುತ್ತೆ. ಸೊ ನಾವು ಇವಾಗ ಸ್ಟಿಚ್ ಹಾಕೊಳ್ಳೋಣ. ಸೊ ನೋಡಿ ಇವಾಗ ಪೀಸ್ ಹಿಂಗಿರುತ್ತಲ್ಲ, ನಾವು ಇದನ್ನು ನೀಟಾಗಿ ಐರನ್ ಮಾಡಿಕೊಂಡ್ರೆ ಅದು ನೀಟಾಗಿ ಬರುತ್ತೆ. ಇಲ್ಲ ನೀವು ಸ್ಟಿಚ್ ಹಾಕ್ಕೊಳ್ತೀವಿ ಅಂದರೆ ಖಂಡಿತ ಸ್ಟಿಚ್ ಕೂಡ ಹಾಕ್ಕೊಳ್ಬೋದು. ಸೊ ನೋಡಿ ಈ ಥರ ಇಟ್ಕೊಂಡು ಸೊ ಐರನ್ ಮಾಡಿದ್ರೆ ಬೆಸ್ಟು. ಯಾಕಂದರೆ ಸೊ ಐರನ್ ಮಾಡಿಕೊಂಡು ಈಗ ನಾವಿಲ್ಲಿ ಸ್ಟಿಚ್ ಹಾಕ್ಕೊಳ್ಳೋಣ. ನೀಟಾಗಿ ಇದು ಒಂದೇ ಲೆವೆಲಲ್ಲಿ ಬರಬೇಕು. ಸೊ ಆ ರೀತಿ ಇಲ್ಲಿ ಸ್ಟಿಚ್ ಹಾಕ್ಕೊಳ್ಳೋಣ. ಸೊ ನೋಡಿ ಈ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡು ಐರನ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ಳಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಸೊ ಈಗ ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಫ್ರಿಲ್ ಕೊಡ್ತಾ ಹೋಗಬೇಕು ಈ ರೀತಿ, ಅಂದರೆ ಫ್ರಿಲ್ನ ನೀಟಾಗಿ ಕೊಡಬೇಕು. ಸೊ ನೋಡಿ ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತ. ಇದನ್ನು ಎಡ್ಜಿಗೆ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ. ಒಂದು 1/2 ಇಂಚಷ್ಟು ಬಿಡಿ, ಯಾಕಂದರೆ ಶೋಲ್ಡರ್ ಅಟ್ಯಾಚ್ ಮಾಡುವಾಗ ಅಲ್ಲಿ ನೀಟಾಗಿರ್ಬೇಕು. ಸೊ ಹಾಗಾಗಿ 1/2 ಇಂಚಷ್ಟು ಸ್ಟಿಚ್ ಹಾಕ್ಕೊಂಡ ಮೇಲೆ ನೋಡಿ ಫ್ರಿಲ್ ಕೊಡ್ತಾ ಹೋಗಿ. ಈ ರೀತಿ ಲೆವೆಲ್ಲಾಗಿ ಕೊಡಬೇಕು. ನೋಡಿ ಫ್ರಿಲ್ಗೆ ಬಟ್ಟೆ ಒಳಗಡೆ ನೀಟಾಗಿ ಇಲ್ಲಿ ಫೋಲ್ಡ್ ಆಗಿದೆಯಲ್ಲ ನೋಡಿ, ಈ ರೀತಿ ನೀಟಾಗಿ ಫೋಲ್ಡ್ ಆಗಬೇಕು. ಏನಕ್ಕೆ ಅಂದರೆ ಇದು ಫೋಲ್ಡ್ ಆದಾಗ ಈ ರೀತಿ ನೀಟಾಗಿ ಫೋಲ್ಡ್ ಆಗಬೇಕು. ಸೊ ಆವಾಗ ಏನು ಮಾಡಬೇಕು, ನಾವು ಫ್ರಿಲ್ನ ನೋಡಿ ಚಿಕ್ಕದಾಗೂ ಕೊಡ್ಬೋದು, ಇಷ್ಟಿಷ್ಟು. ಆವಾಗ ಇದು ನೀಟಾಗಿ ಬರಲ್ಲ ಡಿಸೈನು. ಸೊ ಹಾಗಾಗಿ ಅದಕ್ಕೆ ನಾನು ಮೊದಲೇ ಹೇಳಿದ್ದು ಬಟ್ಟೆ ಜಾಸ್ತಿ ತೊಗೊಳ್ಳಿ ಅಂತ. ತೊಗೊಂಡು ನೀಟಾಗಿ ಫ್ರಿಲ್ ಒಂದೇ ಲೆವೆಲಲ್ಲಿ ಫ್ರಿಲ್ ಕೊಟ್ಕೊಂಡೋಗಿ. ಸೊ ನೋಡಿ ಈ ಥರ
ನೋಡಿ ಈ ರೀತಿ ಫ್ರಿಲ್ ಕೊಟ್ಕೊಂಡು ಸುತ್ತ ಅದು ಹೇಗಿದೆ ಶೇಪ್ ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇವಾಗ ಏನು ಮಾಡಬೇಕಂದ್ರೆ ನೋಡಿ, ಇಲ್ಲಿಂದ ಈ ಎಡ್ಜಿಂದ 1 ಇಂಚ್ಗೆ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಅಂದರೆ ಇಲ್ಲಿಂದ 1 ಇಂಚ್ ಗ್ಯಾಪಲ್ಲಿ ನೀವು ಸ್ಟಿಚ್ ಹಾಕ್ಕೊಂಡು ಬರಬೇಕು. ಈ ಥರ ಸ್ಟಿಚ್ ಲೆವೆಲ್ ಕರೆಕ್ಟಾಗಿ ಬರಲಿ. ಸೊ ಇಷ್ಟು ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದು ಆದಮೇಲೆ ನೋಡಿ, ಇಲ್ಲಿ ಇದು ಕಚ್ಚೆ ಕಾಣಿಸ್ತಿದೆಯಲ್ಲ, ಸೊ ಹಾಗಾಗಿ ಆ ಕಚ್ಚೆ ಕವರ್ ಆಗೋಕ್ಕೆ ನೋಡಿ ಲೇಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಯಾವ ಟೈಪ್ ಬೇಕಾದ್ರೂ ಲೇಸ್ನ ನೀವು ಯೂಸ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸೊ ಈ ಕಚ್ಚೆ ಕವರ್ ಆಗಬೇಕು, ಸೊ ಆ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಈ ಎಡ್ಜಲ್ಲಿ ಇನ್ನೊಂದು ಸ್ಟಿಚ್ ಹಾಕೊಳ್ಳೋಣ. ನೋಡಿ, ಲೇಸಲ್ಲಿ ಏನು ಕಚ್ಚೆಗಿತ್ತು ಅದನ್ನು ಕವರ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಇದನ್ನು ಈ ರೀತಿ ಫೋಲ್ಡ್ ಮಾಡಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆಯಿಂದ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ನಾನು ಚಿಕ್ಕ ಚಿಕ್ಕ ಬೀಡ್ಸ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬೀಡ್ಸ್ನ ತೊಗೊಳ್ಬೋದು. ನಾನು ಜಸ್ಟ್ ಇಲ್ಲೊಂದು ಲಾಕ್ ಮಾಡ್ಕೊಳಕ್ಕೆ ಒಂದು ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಕೆಳಗಡೆ ಒಂದು ಲಾಕ್ ಹಾಕ್ಕೊಂಬಿಡಿ, ಆವಾಗ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಅವ್ರು ವೇರ್ ಮಾಡಿದಾಗ, ಬ್ಲೌಸ್ ವೇರ್ ಮಾಡಿದಾಗ ಓಪನ್ ಆಗೋ ಚಾನ್ಸ್ ಇರೋಲ್ಲ ಈ ಥರ ಲಾಕ್ ಹಾಕ್ಕೊಂಡ್ರೆ. ಸೊ ಇದಾದಮೇಲೆ ನೆಕ್ಸ್ಟು ನೋಡಿ, ಇಲ್ಲಿಂದ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಿ. ಸೊ ಇದಾದಮೇಲೆ ಇದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಹಿಂದೆಗಡೆ ಲಾಕ್ ಹಾಕ್ಕೊಳ್ಳಿ ಈ ರೀತಿ. ಸೊ ಇದೇ ಥರ ಈ ಎಲ್ಲದಕ್ಕೂ ಬೀಡ್ಸ್ ಸೇಮ್ ಟೈಪಲ್ಲಿ ಹಾಕಿ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಎಲ್ಲ ಬೀಡ್ಸು ಹಾಕಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದರಲ್ಲಿ ನೀವು ನೋಟಿಸ್ ಮಾಡಬೇಕಾಗಿರೋದು, ಇಂಪಾರ್ಟೆಂಟು ನೀವು ಮೈಂಡಲ್ಲಿ ಇಟ್ಕೊಳ್ಬೇಕಾಗಿರೋದು, ಇದು ಏನಿದೆ ಈ ಪೈಪಿಂಗ್ ಬೇರೆ ಕಲರು. ಸೊ ಇದು ಬಂದು 2.5 ಇಂಚ್ ತೊಗೊಳ್ಬೇಕು. ಸೊ ಮೇಲ್ಗಡೆ ಬಂದಿರೋ ಪೀಸು 2 ಇಂಚ್ ತೊಗೊಳ್ಬೇಕು. ಇದು ಮೇನು ಏನಕ್ಕಂದರೆ ಒಂದೇ ಲೆವೆಲಲ್ಲಿ ಬರಬೇಕು. ಸೊ ಅದಾದಮೇಲೆ ಫ್ರಿಲ್ ಇಟ್ಕೊಡುವಾಗ ನಮಗೆ ಇದೇನಿದೆ ಇದಕ್ಕೆ ಜಾಸ್ತಿ ಬಟ್ಟೆ ಬೇಕು. ಸೊ ಅದನ್ನು ಅರೇಂಜ್ ಮಾಡ್ಕೊಳ್ಬೇಕು. ಫ್ರಿಲ್ಲು ಕೆಳಗಡೆ ಒಂದಕ್ಕೊಂದು ಒತ್ತಾಗಿ ಕೊಡಬೇಕು. ಸೊ ಆವಾಗ ನಮಗೆ ಈ ರೀತಿ ಬೀಡ್ಸ್ ಹಾಕ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಅದು ಡಿಸೈನೇ ಬೇರೆ ಚೇಂಜ್ ಆಗಿಬಿಡುತ್ತೆ. ಸೊ ಇದು ಮೇಯ್ನು. ಸೊ ಈ ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ, ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ನನ್ನ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೈಲರ್ ಟ್ರೈನಿಂಗ್ ಅವಶ್ಯಕತೆ ಇರೋರಿಗೆ, ಈ ಥರ ವಿಡಿಯೋಸ್ ಎಕ್ಸ್ಪ್ಲೈನ್ ಅವಶ್ಯಕತೆ ಇರೋರಿಗೆ ನನ್ನ ವಿಡಿಯೋನ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ಈ ಟಾಪಿಕ್ ಇಲ್ಲಿಗೆ ಮುಗಿತೆ. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಹೋಗೋಕ್ಕೂ ಮುಂಚೆ ಕಲಿಯೋಕ್ಕೆ ಪ್ರಯತ್ನ ಪಡಿ. 100% ಕಲಿತೀರಾ. ನೀವು ಕಲಿತಿದ್ದೀನ ಬೇರೆಯವ್ರಿಗೆ ಕಲಿಸಿ. ಸೊ ಇದು ಯಾವುದು ಮಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ನಾನು ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅವರಿಗೆ ಈ ವಿಡಿಯೋನ ನೀವು ಶೇರ್ ಮಾಡಿದ್ರೆ ಅವ್ರಿಗೆ ಕಲಿಸ್ದಂಗೆ ಅಲ್ವಾ ಲೆಕ್ಕ. ಸೊ ಈ ವಿಡಿಯೋ ಶೇರ್ ಮಾಡಿ ಸಾಕು, ನೀವು ಇನ್ನೊಬ್ಬರಿಗೆ ಕಲಿಸ್ದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.